7,39,000 ಆರಂಭಿಕ ಬೆಲೆಯ ಕಾರ್ನಲ್ಲಿ ಟಾಪ್ ಎಂಡ್ ಐಷಾರಾಮಿ ವಾಹನಗಳಲ್ಲಿ ಮಾತ್ರ ಸಿಗುವಂತ ಫೀಚರ್ಸ್ ಇದೆ ಅಂತಂದ್ರೆ ನಂಬ್ತೀರಾ? ವೆಂಟಿಲೇಟೆಡ್ ಸೀಟ್, 360 ಡಿಗ್ರಿ ಕ್ಯಾಮೆರಾದಂತಹ ಲೆವೆಲ್ ಅಪ್ ತಂತ್ರಜ್ಞಾನಗಳು ಈ ಒಂದು ಸಾಮಾನ್ಯ ಬಜೆಟ್ ನ ಕಾರ್ನಲ್ಲೂ ಕೂಡ ಸಿಗ್ತಾ ಇದೆ. ಒಂದು ಕಡೆ ಎಂತಹ ಟ್ರಾಫಿಕ್ ನಲ್ಲೂ ಕೂಡ ನಿರಾಯಾಸವಾಗಿ ಓವರ್ಟೇಕ್ ಮಾಡುವಂತ ಅಗಾಧ ಪವರ್, ಮತ್ತೊಂದು ಕಡೆ ಬರೋಬ್ಬರಿ 26.9 ಕಿಲೋಮೀಟರ್ ವರೆಗಿನ ಭರ್ಜರಿ ಮೈಲೇಜ್. 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಗುರಿಯೊಂದಿಗೆ ನಿರ್ಮಾಣವಾಗಿರುವಂತಹ ಈ ಉಕ್ಕಿನ ಕೋಟೆಯಂತಹ ಕಾರ್ನಲ್ಲಿರುವಂತಹ ಆ ಆಕ್ಟಿವ್ ಸೇಫ್ಟಿ ಫೀಚರ್ಗಳಾದ್ರೂ ಏನು, ಭಾರತದ ರಸ್ತೆಗಳನ್ನ ಆಳ್ತಿರುವಂತ ಅತ್ಯಂತ ಜನಪ್ರಿಯ SUV ಒಂದು ಈಗ ಸಂಪೂರ್ಣ ಹೊಸ ಅವತಾರದಲ್ಲಿ ಅಖಾಡಕ್ಕಿಳಿತಾ ಇದೆ. ಕಣ್ಣು ಕುಕ್ಕುವಂತ ಹೊಸ ಅಲಾಯ್ ವೀಲ್ಸ್ ಆಗಿರ್ಬೋದು, ಸ್ಪೋರ್ಟಿ ಲುಕ್ ಹೊಂದಿರುವಂತ ಆ ಕಾರ್ ಯಾವುದು ಗೊತ್ತಾ? ನೋಡೋದಕ್ಕೆ ಹೇಗಿದೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ರೀತಿಯಾದಂತಹ ಅಪ್ಡೇಟ್ಸ್ಗಳು ನಿಮ್ಮಲ್ಲಿ ರೀಚ್ ಆಗಬೇಕು ಅಂತಂದ್ರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಕಾರು ಅನ್ನೋದು ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂತ ಒಂದು ಸಾಧನವಾಗಿ ಉಳಿದಿಲ್ಲ. ಅದೊಂದು ಸ್ಟೇಟಸ್ ಸಿಂಬಲ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿಯ ಸುರಕ್ಷತೆಯ ಕವಚ ಆಗಿರ್ಬೋದು, ಹಾಗೆ ನಮ್ಮ ಯುವ ಜನತೆಯ ಪಾಲಿಗೆ ಅದೊಂದು ಲೈಫ್ ಸ್ಟೈಲ್ ಸ್ಟೇಟ್ಮೆಂಟ್ ಆಗಿ ಬದಲಾಗಿದೆ. ಇದನ್ನ ನೀವು ಒಪ್ಕೋತೀರಾ? ವಿಶೇಷವಾಗಿ ಭಾರತದ ರಸ್ತೆಗಳಲ್ಲಿ ಕಾಂಪ್ಯಾಕ್ಟ್ SUV ಕಾರ್ಗಳ ಕ್ರೇಜ್ ದಿನದಿಂದ ದಿನಕ್ಕೆ ಹೇಗೆ ಹೆಚ್ಚಾಗ್ತಿದೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ನಾನು ಸಪ್ರೇಟ್ ಆಗಿ ಹೇಳಬೇಕು ಅಂತಿಲ್ಲ. ನೋಡೋದಕ್ಕೆ ಗಟ್ಟಿ ಮುಟ್ಟಾದಂತ ಸ್ಪೋರ್ಟಿ ಲುಕ್, ರಸ್ತೆಯಲ್ಲಿ ಎತ್ತರವಾದಂತ ನಿಲುವಾಗಿರ್ಬೋದು, ಹಂಸ ಆಗಿರ್ಬೋದು, ಗುಂಡಿಗಳನ್ನ ಸುಲಭವಾಗಿ ದಾಟುವಂತ ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು, ಇವೆಲ್ಲ ಕಾರಣದಿಂದ SUV ಕಾರ್ಗಳು ಎಲ್ಲರ ಫೇವ್ರೆಟ್ ಆಗಿದೆ. ಸೊ ನಿಮ್ಮ ಫೇವ್ರೆಟ್ ಕೂಡ ಆಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ SUV ಫೇವ್ರೆಟ್ ಅಂತ ಮೆನ್ಷನ್ ಮಾಡಿ. ಆದ್ರೆ ಮಾರುಕಟ್ಟೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಒಂದಕ್ಕೊಂದು ಪೈಪೋಟಿ ಕೊಡ್ತಾ ಇದೆ. ಸೊ ಗ್ರಾಹಕರಿಗೆ ಪ್ರತಿದಿನ ಹೊಸ ಹೊಸ ನಿರೀಕ್ಷೆಗಳಿರುತ್ತೆ, ಹೊಸ ಹೊಸ ಟ್ರೆಂಡ್ ಇರುತ್ತೆ. ಈ ನಿರೀಕ್ಷೆಗಳನ್ನ ಮೀರಿಸುವಂತ ಒಂದು ಬೃಹತ್ ಹೆಜ್ಜೆಯನ್ನ ದೇಶದ ನಂಬರ್ 1 ಕಾರು ತಯಾರಕ ಕಂಪನಿ ಆದಂತ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಇದೀಗ ತಂದಿರುವಂತದ್ದು. ಸ್ನೇಹಿತರೆ, ಹಾಗಾದ್ರೆ ಈ ಹೊಸ ಕಾರ್ ಯಾವ್ದಪ್ಪ ಅಂತ ನೀವು ಯೋಚಿಸ್ತಾ ಇದ್ರೆ ಹೇಳ್ತೀನಿ. ಹೌದು, ಮಾರುತಿ ಸುಜುಕಿ ತನ್ನ ಅತಿ ಜನಪ್ರಿಯ ಕಾಂಪ್ಯಾಕ್ಟ್ SUVಯನ್ನ ಈಗ ಸಂಪೂರ್ಣ ಹೊಸ ಅವತಾರದಲ್ಲಿ, ಹೊಸ ಟೆಕ್ನಾಲಜಿಯೊಂದಿಗೆ, ಜೊತೆಗೆ ಹಿಂದೆಂದೂ ಕಾಣದ ಫೀಚರ್ಗಳೊಂದಿಗೆ ಮಾರುಕಟ್ಟೆಗೆ ಇಳಿಸಿದೆ. ಸ್ನೇಹಿತರೆ, ಇದರ ಒಂದು ಹೊಸ ಇಂಜಿನ್ ಆಗಿರಬಹುದು, ಇದರ ಒಂದು ಒಳಾಂಗಣದ ಐಷಾರಾಮಿ ವೈಶಿಷ್ಟ್ಯಗಳಾಗಿರ್ಬೋದು, ಜೊತೆಗೆ ಇದರ ಒಂದು ಹೊಸ CNG ತಂತ್ರಜ್ಞಾನವನ್ನ ನೋಡಿದ್ರೆ ನೀವು ಖಂಡಿತ ದಂಗಾಗ್ತೀರಾ. ಬನ್ನಿ, ತಡ ಮಾಡೋದು ಬೇಡ, ಈ ಒಂದು ಹೊಸ ವಾಹನದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಎಸ್, ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಇದೀಗ ತನ್ನ ಒಂದು ಕಾಂಪ್ಯಾಕ್ಟ್ SUV ವಿಭಾಗದ ರಾಜನಾದಂತಹ ಬ್ರೇಜಾವನ್ನ ಹೊಸ ಬ್ರೇಜಾ ಟರ್ಬೋ ಬೂಸ್ಟರ್ ಜೆಟ್ ಅನ್ನುವಂತ ಹೊಸ ಹೆಸರಿನೊಂದಿಗೆ, ಜೊತೆಗೆ ಹೊಸ ಶಕ್ತಿಯೊಂದಿಗೆ ಬಿಡುಗಡೆ ಮಾಡಿರುವಂತದ್ದು. ಸ್ನೇಹಿತರೆ, ಇದರ ಫೀಚರ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಹೊಸ ಬಿಡುಗಡೆಯೊಂದಿಗೆ ಕಂಪನಿ ಕೇವಲ ಹೆಸರನ್ನ ಮಾತ್ರ ಚೇಂಜ್ ಮಾಡಿಲ್ಲ, ಬದಲಾಗಿ ಒಂದು ಹೊಸ ಇಂಜಿನ್ ಆಯ್ಕೆಯನ್ನ ಕೂಡ ಕೊಟ್ಟಿದೆ. ಇದರ ಜೊತೆಗೆ ಕಾರಿನ ಹೊರಭಾಗದ ಒಂದು ಡಿಸೈನ್ ಆಗಿರ್ಬೋದು, ಒಂದಷ್ಟು ಒಳಭಾಗದ ವೈಶಿಷ್ಟ್ಯಗಳು ಅಂದ್ರೆ ಫೀಚರ್ಸ್ಗಳು ಕಂಪ್ಲೀಟ್ ಆಗಿ ನವೀಕರಣ ಆಗಿರುವಂತದ್ದು. ಸೊ ಏನೇನ್ ಸ್ಪೆಷಾಲಿಟಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇಂಜಿನ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಸೊ ಯಾವುದೇ ಕಾರಿನ ಅಸಲಿ ಶಕ್ತಿ ಅಡಗಿರೋದು ಅದರ ಒಂದು ಇಂಜಿನ್ ನಲ್ಲಿ. ಸೊ ಈ ಒಂದು ಹೊಸ ಬ್ರೇಜಾ ಟರ್ಬೋ ಬೂಸ್ಟರ್ ಜೆಟ್ ಕಾರ್ ನಲ್ಲಿ ಮಾರುತಿ ಸುಜುಕಿ ಪ್ರೋಗ್ರೆಸಿವ್ ಸ್ಮಾರ್ಟ್ ಹೈಬ್ರಿಡ್ ತಂತ್ರಜ್ಞಾನದೊಂದಿಗೆ, ಅಂದ್ರೆ ನಿಮಗೆ ಟೆಕ್ನಾಲಜಿ ಅಂತ ಹೇಳ್ತೀವಲ್ವಾ, ಪ್ರೋಗ್ರೆಸಿವ್ ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿ ಬರುವಂತ ಅತ್ಯಂತ ಶಕ್ತಿಶಾಲಿ 997cc ಇಂಜಿನ್ ಅನ್ನ ಅಳವಡಿಸಿದೆ. ಸ್ನೇಹಿತರೆ, ಈ ಒಂದು ಟರ್ಬೋ ಇಂಜಿನ್ 5500 RPM ನಲ್ಲಿ ಬರೋಬ್ಬರಿ 81 ಕಿಲೋವ್ಯಾಟ್ ನಷ್ಟು ಅಗಾಧವಾದಂತ ಪವರ್ ಅನ್ನ ಉತ್ಪಾದಿಸುತ್ತೆ. ಇನ್ನು ಟಾರ್ಕ್ ವಿಚಾರಕ್ಕೆ ಬಂದ್ರೆ ಇದು 2000 ದಿಂದ 3500 RPM ನಡುವೆ 170
ಎನ್ ನಷ್ಟು ಪವರ್ಫುಲ್ ಟಾರ್ಕ್ ಅನ್ನ ನೀಡುತ್ತೆ ಸ್ನೇಹಿತರೆ. ಇದರ ಅರ್ಥ ಏನ್ ಗೊತ್ತಾ? ಸೊ ನೀವು ಸಿಟಿ ಟ್ರಾಫಿಕ್ ನಲ್ಲಿ ಓಡಿಸುವಾಗ ಅಥವಾ ಹೈವೇ ಅಲ್ಲಿ ಓವರ್ಟೇಕ್ ಮಾಡುವಾಗ ನಿಮಗೆ ಸ್ವಲ್ಪ ಕೂಡ ಲ್ಯಾಗ್ ಅಂತ ಅನ್ಸೋದಿಲ್ಲ. ಪವರ್ ಡೆಲಿವರಿ ಇದ್ರದ್ದು ಅದ್ಭುತ ಆಗಿದೆ. ಸೊ ಇಷ್ಟು ಕ್ಲಿಯರ್ ಆಯ್ತಾ? ಇನ್ನು ಸ್ನೇಹಿತರೆ, ಈ ಪವರ್ಫುಲ್ ಇಂಜಿನ್ ಅನ್ನ ಹೊಸ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ನೊಂದಿಗೆ ಜೋಡಿಸಲಾಗಿದೆ. ಅಂದ್ರೆ ಈ ಒಂದು 6 ಸ್ಪೀಡ್ ಗೇರ್ ಬಾಕ್ಸ್ ನೊಂದಿಗೆ ಹೈವೇ ಡ್ರೈವಿಂಗ್ ಮತ್ತಷ್ಟು ನಿಮ್ಗೆ ಸ್ಮೂತ್ ಆಗುತ್ತೆ. ಸೊ ಇನ್ನು ಎಲ್ಲರೂ ಕೇಳುವಂತ ಅತಿ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮೇಡಮ್ ಮೈಲೇಜ್ ಎಷ್ಟು? ಸೊ ಕೇಂದ್ರ ಮೋಟಾರ್ ವಾಹನ ನಿಯಮಗಳು 1989ರ ನಿಯಮದ ಅಡಿಯಲ್ಲಿ ನಿಮ್ಗೆ 115ರ ಅಡಿಯಲ್ಲಿ ಪ್ರಮಾಣೀಕರಿಸಿದಂತೆ ಈ ಒಂದು ಟರ್ಬೋ ವೇರಿಯಂಟ್ ನಿಮಗೆ 20.47 ಕಿಲೋಮೀಟರ್ನಷ್ಟು ಅತ್ಯುತ್ತಮ ಇಂಧನ ದಕ್ಷತೆಯನ್ನ ಅಂದ್ರೆ ಮೈಲೇಜ್ ಅನ್ನ ಕೊಡುತ್ತೆ ಅಂತ ಮಾರುತಿ ಸುಜುಕಿ ಅಧಿಕೃತವಾಗಿ ಹೇಳ್ಕೊಂಡಿದೆ ಸ್ನೇಹಿತರೆ. ಸೊ ಹಾಗಾಗಿ ಇದರಲ್ಲಿ ಮೈಲೇಜ್ ಅಲ್ಲಿ ನೀವು ಯಾವುದೇ ಡೌಟ್ ಪಡಬೇಕು ಅಂತಿಲ್ಲ. ಸೊ ಪವರ್ ಜೊತೆಗೆ ಮೈಲೇಜ್ ಕೂಡ ಸಿಗ್ತಿರೋದು ಇದರ ಒಂದು ಹೈಲೈಟ್ ಆಗಿರುತ್ತೆ. ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಹೊಸ ಬ್ರೇಜಾ ತನ್ನ ಅಸ್ತಿತ್ವದಲ್ಲಿರುವಂತ ಪ್ರೋಗ್ರೆಸಿವ್ ಸ್ಮಾರ್ಟ್ ಹೈಬ್ರಿಡ್ ತಂತ್ರಜ್ಞಾನದ 1462 ಸಿಸಿ K1 5C ಡ್ಯೂಯಲ್ ಜೆಟ್ ಡ್ಯೂಯಲ್ ವಿವಿಟಿ ಇಂಜಿನ್ ಆಯ್ಕೆಯೊಂದಿಗೆ ಮಾರುಕಟ್ಟೆಯಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇದರದೊಂದು ಈ ಬೆಸ್ಟ್ ಫೀಚರ್. ಸೊ ಈ ಇಂಜಿನ್ 6000 RPM ನಲ್ಲಿ ನಿಮಗೆ 75.8 ಕಿಲೋವ್ಯಾಟ್ ಪವರ್ ಹಾಗೆ 4400 RPM ನಲ್ಲಿ 139 NM ಟಾರ್ಕ್ ಅನ್ನ ಉತ್ಪಾದಿಸುತ್ತೆ. ಸೊ ಈ ಒಂದು ವೇರಿಯಂಟ್ ನಲ್ಲಿ ನಿಮಗೆ ಹೊಸ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಸಿಗುತ್ತೆ. ಸೊ ಇದನ್ನ ಗಮನದಲ್ಲಿಟ್ಕೊಳ್ಳಿ. ಸೊ ಹಾಗಾಗಿ ಆಟೋಮೆಟಿಕ್ ಓಡಿಸೋದಕ್ಕೆ ಇಷ್ಟಪಡೋರಿಗೆ ಸ್ಪೇರಿಂಗ್ ಮೌಂಟೆಡ್ ಪ್ಯಾಡಲ್ ಶಿಫ್ಟರ್ ಗಳೊಂದಿಗೆ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಯ್ಕೆ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಅದನ್ನ ಕೂಡ ನೀವು ಬೈ ಮಾಡಬಹುದು. ಸೊ ಇದರ ಒಂದು ಮೈಲೇಜ್ ಬಂದು 21.9 ಕಿಲೋಮೀಟರ್ ಅಂತ ಕಂಪನಿ ಹೇಳ್ಕೊಂಡಿದೆ ಸ್ನೇಹಿತರೆ. ಇನ್ನು ಬೂಟ್ ಸ್ಪೇಸ್ ವಿಚಾರಕ್ಕೆ ಬರೋದಾದ್ರೆ ಅದನ್ನ ಮಿಸ್ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಿರುವಾಗ ಎಲ್ಲರ ಕಣ್ಣು CNG ಕಾರ್ಗಳ ಕಡೆ ಹೋಗೋದು ಕಾಮನ್. ಆದ್ರೆ CNG ಕಾರ್ ನಾವು ಬೈ ಮಾಡ್ತೀವಿ ಅಂತಂದ್ರೆ ಜನ ಹಿಂದೇಟ್ ಹಾಕೋದಕ್ಕೆ ಮೇನ್ ರೀಸನ್ ಬಂದು ಬೂಟ್ ಸ್ಪೇಸ್ ಇಲ್ಲಪ್ಪ ಅಂತ ಹೇಳ್ಕೊಂಡು ಡಿಕ್ಕಿಯಲ್ಲಿ ದೊಡ್ಡ ಸಿಲಿಂಡರ್ ಇಟ್ರೆ ನಮ್ ಲಗೇಜ್ ಇಡೋದಕ್ಕಾಗಿರ್ಬೋದು, ಏನು ಕೂಡ ಇಡೋದಕ್ಕೆ ಜಾಗನೇ ಇರೋದಿಲ್ಲ. ಸೊ ಈ ಒಂದು ಬಹುದೊಡ್ಡ ಸಮಸ್ಯೆಗೆ ಮಾರುತಿ ಸುಜುಕಿ ಒಂದು ಮಾಸ್ಟರ್ ಸ್ಟ್ರೋಕ್ ಪರಿಹಾರ ಕೊಟ್ಟಿದೆ ಸ್ನೇಹಿತರೆ. ಅದೇನಪ್ಪಾ ಅಂತಂದ್ರೆ ಈ ಒಂದು ಹೊಸ ಬ್ರೇಜಾದಲ್ಲಿ 1462 ಸಿಸಿ ಇಂಜಿನ್ ಬಳಸುವಂತ CNG ವೇರಿಯಂಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇದು ಹೊಸ ಅಂಡರ್ ಬಾಡಿ CNG ಟ್ಯಾಂಕ್ ವಿನ್ಯಾಸವನ್ನ ಹೊಂದಿದೆ. ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ CNG ಟ್ಯಾಂಕ್ ಅನ್ನ ಕಾರಿನ ತಳಭಾಗದಲ್ಲಿ ಅಳವಡಿಸಲಾಗಿದೆ. ಸೊ ಇದರಿಂದಾಗಿ ನಿಮ್ಮ ಕಾರಿನ ಬೂಟ್ ಸ್ಪೇಸ್ ಕಂಪ್ಲೀಟ್ ಜಾಗ ನಿಮ್ಗೆ ಸಿಗ್ಬಿಡತ್ತೆ. ಲಗೇಜ್ ಆದ್ರೂ ಇಡಿ, ಏನಾದ್ರೂ ಇಡಿ. ಸೊ ನಿಮ್ಗೆ ಲಗೇಜ್ ಇಡೋದಕ್ಕಂತೂ ಸ್ಪೇಸ್ ಸಿಗುತ್ತೆ. ಸೊ ಇದೊಂದು ಗೇಮ್ ಚೇಂಜರ್ ತಂತ್ರಜ್ಞಾನ ಅಲ್ವಾ? ಸೊ ನೆಕ್ಸ್ಟ್ ನಾವು ನೋಡೋಣ ಈ ಒಂದು CNG ವಾಹನದ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಪೆಟ್ರೋಲ್ ಮೋಡ್ ನಲ್ಲಿ ಇದು ನಿಮಗೆ 6000 RPM ನಲ್ಲಿ 75.8 ಕಿಲೋವ್ಯಾಟ್ ಪವರ್ ಜೊತೆಗೆ 4400 RPM ನಲ್ಲಿ 139 NM ಟಾರ್ಕ್ ಅನ್ನ ನಿಮ್ಗೆ ಇಲ್ಲಿ ಕೊಡುತ್ತೆ. ಸೊ ಅದೇ CNG ಮೋಡ್ಗೆ ನೀವು ಶಿಫ್ಟ್ ಆದ್ರಿ ಅಂತಂದ್ರೆ 5500 RPM ನಲ್ಲಿ 64.6 ಕಿಲೋವ್ಯಾಟ್ ಪವರ್ ಜೊತೆಗೆ 4200 RPM ನಲ್ಲಿ 121.5 NM ಟಾರ್ಕ್ ಅನ್ನ ನಿಮಗೆ ಉತ್ಪಾದಿಸುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಐಡಿಯಲ್ ಸ್ಟಾರ್ಟ್ ಸ್ಟಾಪ್ ತಂತ್ರಜ್ಞಾನ ಜೊತೆಗೆ ಹೊಸ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಮೈಲೇಜ್ ವಿಚಾರಕ್ಕೆ ಬರೋದಾದ್ರೆ 26.9 ಕಿಲೋಮೀಟರ್ ಅಂದ್ರೆ ನಿಮಗೆ kg ಅಷ್ಟು ಭರ್ಜರಿ ಇಂಧನ ದಕ್ಷತೆಯನ್ನ ಕೊಡುತ್ತೆ. ಸೊ ಸ್ನೇಹಿತರೆ, ಈಗ ಒಂದಷ್ಟು ಫೀಚರ್ಸ್ ಗಳ ಬಗ್ಗೆ ಮಾತನಾಡಿದ್ವಿ. ಸೊ ಕಾರ್ ಹೇಗಿದೆ ಅನ್ನೋದನ್ನ ನೋಡ್ಲೇಬೇಕಲ್ವಾ? ಸೊ ಒಂದು SUV ಅಂದ ಮೇಲೆ ಅದು ರಸ್ತೆಯಲ್ಲಿ ಹೋಗುತ್ತೆ ಅಂತಂದ್ರೆ 4 ಜನ ತಿರುಗಿ ನೋಡುವಂತೆ ಇರಬೇಕು, ಹೌದಲ್ಲ? ಸೊ ಹೊಸ ಬ್ರೇಜಾದ ಲುಕ್ ಅನ್ನ ಮತ್ತಷ್ಟು ಅಗ್ರೆಸಿವ್ ಆಗಿರ್ಬೋದು, ಪ್ರೀಮಿಯಂ ಆಗಿ ಮಾಡಲಾಗಿದೆ. ಸೊ ಕಾರಿನ ಮುಂಭಾಗದಲ್ಲಿ ಹೊಸ ಸ್ಟ್ರೋಕ್ ಕ್ರೋಮ್ ಗ್ರಿಲ್ ಅನ್ನ ನೀಡಲಾಗಿದೆ ಸ್ನೇಹಿತರೆ. ಇದು ಕಾರಿಗೆ ಒಂಥರ ನಮ್ಗೆ ಸ್ಪೋರ್ಟಿ ಲುಕ್ ಅನ್ನ ಕೊಡುತ್ತೆ. ಜೊತೆಗೆ ಮೆಟಾಲಿಕ್ ಗ್ರೇ ಬುಲ್ ಬಾರ್ ಆಗಿರ್ಬೋದು, ಸ್ಕಿಡ್ ಪ್ಲೇಟ್ ವಿನ್ಯಾಸ ಒಂದು ಕಾರಿನ ರಗಡ್ SUV ಫೀಲ್ ಅನ್ನ ಕೊಡುತ್ತೆ. ನೋಡೋದಕ್ಕೆ ಸಕ್ಕತ್ತಾಗಿ ಕಾಣುತ್ತೆ. ಹಾಗೆ ಕಾರಿನ ಬದಿಗಳಲ್ಲಿ ನಾವು ನೋಡೋದಾದ್ರೆ ಡ್ಯೂಯಲ್ ಟೋನ್ ಸೈಡ್ ಕ್ಲಾಡಿಂಗ್ ಅನ್ನ ಅಳವಡಿಸಲಾಗಿದೆ ಸ್ನೇಹಿತರೆ. ಇನ್ನು ಕಾರಿನ ಚಕ್ರಗಳ ಬಗ್ಗೆ ಹೇಳೋದಾದ್ರೆ ಹೊಸ ಪ್ರಿಸಿಷನ್ ಕಟ್ ಅಲಾಯ್ ವೀಲ್ಗಳು ಇಲ್ಲಿ ನಿಮಗೆ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇನ್ನು ಟರ್ಬೋ ವೇರಿಯಂಟ್ ಅನ್ನ ನಾವು ಡಿಫ್ರೆಂಟ್ ಆಗಿ ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಕಾರಿನ ಮೇಲೆ ನಿಮಗೆ ಟರ್ಬೋ ಬೂಸ್ಟರ್ ಜೆಟ್ ಬ್ಯಾಡ್ಜಿಂಗ್ ಅನ್ನ ಕೂಡ ಅಳವಡಿಸಲಾಗಿದೆ ಸ್ನೇಹಿತರೆ. ಇನ್ನು ಸೇಫ್ಟಿ ವಿಚಾರ ಅಂತ ಬಂದಾಗ ಈ ಬಾರಿ ಮಾರುತಿ ಸುಜುಕಿ ಯಾವ ರಾಜಿಯನ್ನ ಕೂಡ ಮಾಡ್ಕೊಂಡಿಲ್ಲ. ಯಾಕೆ ಅಂತ ಹೇಳ್ತೀನಿ. ಹೊಸ ಬ್ರೇಜಾದ ಪೆಟ್ರೋಲ್ ವೇರಿಯಂಟ್ ಅನ್ನ ನಿಮಗೆ
5 ಸ್ಟಾರ್ ಭಾರತ್ NCAP ಸುರಕ್ಷತಾ ರೇಟಿಂಗ್ ಪಡೆಯೋ ಗುರಿಯೊಂದಿಗೆ ಅತ್ಯಂತ ಗಟ್ಟಿಮುಟ್ಟಾಗಿ ನಿರ್ಮಿಸಲಾಗಿದೆ ಸ್ನೇಹಿತರೆ. ಸೊ ಸೇಫ್ಟಿ ವಿಚಾರದಲ್ಲಿ ನೀವು ಯೋಚನೆ ಮಾಡಬೇಕು ಅಂತ ಇಲ್ಲ. ಇದರ ಜೊತೆಗೆ ಹಲವಾರು ಅತ್ಯಾಧುನಿಕ ಆಕ್ಟಿವ್ ಸೇಫ್ಟಿ ಫೀಚರ್ಸ್ ಗಳನ್ನ ಪರಿಚಯಿಸಲಾಗಿದೆ. ಸೊ ರಸ್ತೆಯಲ್ಲಿ ಡ್ರೈವ್ ಮಾಡುವಾಗ ನಮ್ಮ ಕಣ್ಣಿಗೆ ಕಾಣದ ಜಾಗದಲ್ಲಿ ಬೇರೆ ವಾಹನ ಬಂತು ಅಂತಂದ್ರೆ ಎಚ್ಚರಿಸೋದಕ್ಕೆ ಲೇನ್ ಚೇಂಜ್ ಅಲರ್ಟ್ ನೊಂದಿಗೆ ನಿಮಗೆ ಬ್ಲೈಂಡ್ ಸ್ಪಾಟ್ ವಾರ್ನಿಂಗ್ ಆಗಿರ್ಬೋದು, ರಿವರ್ಸ್ ತೆಗೆಯುವಾಗ ಹಿಂದಿನಿಂದ ಬರುವಂತ ವಾಹನಗಳನ್ನ ಗುರುತಿಸೋದಕ್ಕೆ ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಆಗಿರ್ಬೋದು, ಅಷ್ಟೇ ಅಲ್ಲ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಆಗಿರ್ಬೋದು, ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್ ಆಗಿರ್ಬೋದು, ಎಕ್ಸಿಟ್ ಸಪೋರ್ಟ್ ವಾರ್ನಿಂಗ್ ನಂತಹ ಟಾಪ್ ಕ್ಲಾಸ್ ಸುರಕ್ಷತಾ ಫೀಚರ್ಸ್ ಗಳನ್ನ ಇದು ನಿಮಗೆ ಕೊಡುತ್ತೆ ಸ್ನೇಹಿತರೆ. ಸೊ ಇಕ್ಕಟ್ಟಾದ ಜಾಗದಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅನುಕೂಲವಾಗುವಂತೆ ಮುಂಭಾಗ ಆಗಿರ್ಬೋದು, ಹಿಂಭಾಗದ ಪಾರ್ಕಿಂಗ್ ಸೆನ್ಸಾರ್ಗಳೊಂದಿಗೆ 3 ಹೊಸ ವ್ಯೂಗಳನ್ನ ಹೊಂದಿರುವಂತ 360 ಡಿಗ್ರಿ ಕ್ಯಾಮ್ರಾ ಸಿಸ್ಟಮ್ ಅನ್ನ ಕೂಡ ಈ ಕಾರ್ ಪಡ್ಕೊಂಡಿದೆ. ಸೊ ನಮ್ಗೆ ಈ ಬಜೆಟ್ ಅಲ್ಲಿ ಇಷ್ಟು ಸೇಫ್ಟಿ ಸಿಕ್ಕರೆ ಹೆಂಗಲ್ವಾ? ಸೊ ಸ್ನೇಹಿತರೆ, ಇನ್ನು ಇಂಟೀರಿಯರ್ ಯಾವ ತರ ಇದೆ, ಲಕ್ಸುರಿ ಲುಕ್ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಕಾರಿನ ಒಳ ಕುಳಿತರೆ ಐಷಾರಾಮಿ ಲಾಂಜ್ ನಲ್ಲಿ ಕುಳಿತಂತ ಅನುಭವ ಆಗುತ್ತೆ. ಸೊ ಡ್ಯಾಶ್ ಬೋರ್ಡ್ ಮಧ್ಯದಲ್ಲಿ 25.65 ಸೆಂಟಿಮೀಟರ್ ಅಂದ್ರೆ 10.1 ಇಂಚಿನ ಬೃಹತ್ ಸ್ಮಾರ್ಟ್ ಪ್ಲೇ ಪ್ರೋ ಎಕ್ಸ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಬಿಲ್ಟ್ ಇನ್ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನ ಕೊಡುತ್ತೆ. ಸೊ 35ಕ್ಕೂ ಹೆಚ್ಚು ಆಪ್ ಗಳನ್ನ ಸಪೋರ್ಟ್ ಕೂಡ ಮಾಡುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನಿಮಗೆ OTA ಅಪ್ಡೇಟ್ ಗಳಾಗಿರ್ಬೋದು ಅಥವಾ ಬಿಲ್ಟ್ ಇನ್ ಅಲೆಕ್ಸಾ ವಾಯ್ಸ್ ಅಸೆಸ್ಮೆಂಟ್ ಆಗಿರ್ಬೋದು, ಜೊತೆಗೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು, ಆಪಲ್ ಕಾರ್ ಪ್ಲೇ ಕನೆಕ್ಟಿವಿಟಿ ಕೂಡ ನಿಮಗೆ ಇದರಲ್ಲಿ ಲಭ್ಯ ಇದೆ ಸ್ನೇಹಿತರೆ. ಸೊ ಮ್ಯೂಸಿಕ್ ಪ್ರಿಯರಿಗಾಗಿ ಪ್ರೀಮಿಯಂ ಸ್ಪೀಕರ್ ಗಳಾಗಿರ್ಬೋದು, ಜೊತೆಗೆ ನಿಮಗೆ ಇಲ್ಲಿ ಕ್ಯಾಮಿಸ್ ನಿಂದ ಟ್ಯೂನ್ ಮಾಡಲಾದಂತ ಸರೌಂಡ್ ಸೆನ್ಸ್ ಆಡಿಯೋ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಕಾರಿನ ಒಳಗೆ ರಾತ್ರಿ ಹೊತ್ತು ಅದ್ಭುತ ವಾತಾವರಣ ಸೃಷ್ಟಿಸೋದಕ್ಕೆ 64 ಬಣ್ಣದ ಕಸ್ಟಮೈಸ್ ಮಾಡಬಹುದಾದಂತ ಒಂದು ಆಂಬಿಯೆಂಟ್ ಲೈಟ್ನಿಂಗ್ ಸಿಸ್ಟಮ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಲೆದರೇಟ್ ಸೀಟ್ ಗಳೊಂದಿಗೆ ಡ್ಯುಯಲ್ ಟೋನ್ ಡಾರ್ಕ್ ಬ್ರೌನ್ ಆಗಿರ್ಬೋದು, ಜೊತೆಗೆ ಕಪ್ಪು ಬಣ್ಣದ ಇಂಟೀರಿಯರ್ ಬಹಳ ರಿಚ್ ಆಗಿ ಕಾಣುತ್ತೆ. ಈ 2 ಕಲರ್ ಕಾಂಬಿನೇಷನ್ ಇತ್ತು ಅಂತಂದ್ರೆ ನಿಮ್ಗೊಂಥರ ರಾಯಲ್ ಫೀಲ್ ಅನ್ನ ಕೊಡುತ್ತೆ. ಸೊ ಬೇಸಿಗೆ ಕಾಲದಲ್ಲಿ ನಮ್ಮ ಬೆನ್ನು ಬೆವರದಂತೆ ತಡೆಯೋದಕ್ಕೆ ಮುಂಭಾಗದ ಸೀಟ್ಗಳಿಗೆ ವೆಂಟಿಲೇಟೆಡ್ ಸೀಟ್ ಫೀಚರ್ ಗಳನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಗಾಳಿಯನ್ನ ಶುದ್ಧೀಕರಿಸೋದಕ್ಕೆ ಆಟೋ ಪ್ಯೂರಿಫೈ ಆಗಿರ್ಬೋದು, AQ1 ಡಿಸ್ಪ್ಲೇ ಯೊಂದಿಗೆ ಬರುವಂತ PM 2.5 ಫಿಲ್ಟರ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಫೋನ್ ಬಿಸಿಯಾಗದಂತೆ ತಡೆಯೋದಕ್ಕೆ ಆಕ್ಟಿವ್ ಕೂಲಿಂಗ್ ಹೊಂದಿರುವಂತ ವೈರ್ಲೆಸ್ ಸ್ಮಾರ್ಟ್ ಫೋನ್ ಚಾರ್ಜರ್ ಕೂಡ ಆ ಒಂದು ಫೆಸಿಲಿಟಿ ಕೂಡ ಈ ಕಾರ್ನ ಒಳಗಡೆ ಸಿಗುತ್ತೆ. ಇನ್ನು ಕಲರ್ ಆಗಿರ್ಬೋದು, ಆಕ್ಸೆಸರೀಸ್ ಬಗ್ಗೆ ನೋಡೋಣ. ಬಣ್ಣಗಳ ವಿಚಾರಕ್ಕೆ ಬಂದ್ರೆ, ಸೊ ಹಳೆಯ ಜನಪ್ರಿಯ ಬಣ್ಣಗಳಾದಂತ ಪರ್ಲ್ ಬ್ಲೂಯಿಶ್ ಆಗಿರ್ಬೋದು, ಬ್ಲಾಕ್ ಆಗಿರ್ಬೋದು, ಮ್ಯಾಗ್ಮಾ ಗ್ರೇ ಆಗಿರ್ಬೋದು, ಸಿಸ್ಲಿಂಗ್ ರೆಡ್ ಆಗಿರ್ಬೋದು, ಸ್ಪ್ಲೆಂಡೆಡ್ ಸಿಲ್ವರ್ ಆಗಿರ್ಬೋದು, ಪರ್ಲ್ ವೈಟ್, ಜೊತೆಗೆ ಈಗ 2 ಹೊಸ ಬಣ್ಣಗಳನ್ನ ಕೂಡ ಪರಿಚಯಿಸಲಾಗಿದೆ ಸ್ನೇಹಿತರೆ. ಅವುಗಳಂದ್ರೆ ನಿಮಗೆ ವಿವೇಶಿಯಸ್ ಆರೆಂಜ್ ಅಂದ್ರೆ ನಿಮಗೆ ಒಂಥರ ಆರೆಂಜ್ ಕಲರ್ ಅಲ್ಲಿ ಬರುತ್ತೆ, ಜೊತೆಗೆ ಲಸ್ಟೋರಸ್ ಬೀಚ್. ಸೊ ನೀವು ಡ್ಯುಯಲ್ ಟೋನ್ ಆಯ್ಕೆಗಳನ್ನ ಇನ್ ಕೇಸ್ ಹುಡುಕ್ತಾ ಇದ್ರೆ ಅಥವಾ ಇಷ್ಟ ಪಡ್ತಾ ಇದ್ರೆ ಈ ಒಂದು ಆಪ್ಷನ್ ಅನ್ನ ನೀವು ಆಯ್ಕೆ ಮಾಡ್ಕೋಬಹುದು. ಸೊ ಗ್ರಾಹಕರು ತಮ್ಮ ಕಾರನ್ನ ಇನ್ನಷ್ಟು ಸ್ಟೈಲಿಶ್ ಆಗಿ ಮಾಡ್ಕೊಳ್ಳೋದಕ್ಕೆ ಮಾರುತಿ ಸುಜುಕಿ 3 ವಿಶಿಷ್ಟವಾದಂತ ಆಕ್ಸೆಸರಿ ಪ್ಯಾಕೇಜ್ ಗಳನ್ನ ನೀಡ್ತಾ ಇದೆ. ಸೊ ಅದನ್ನ ಕೂಡ ಹೇಳ್ಬಿಡ್ತೀನಿ, ಬಿಕಾಸ್ ಪ್ಯಾಕೇಜ್ ಅಂತ ಬಂದಾಗ ನೀವು ಯಾವ್ದನ್ನ ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಸೊ ಮೊದಲನೇದಾಗಿ ಟರ್ಬೋ ಪ್ಯಾಕೇಜ್. ಸೊ ಟರ್ಬೋ ಬೂಸ್ಟರ್ ಜೆಟ್ ವೇರಿಯಂಟ್ ಗಾಗಿ ಕೆಂಪು ಬಣ್ಣದ ಆಕ್ಸೆಂಟ್ ಗಳಾಗಿರ್ಬೋದು, ಜೊತೆಗೆ ಸಿ ಪಿಲ್ಲರ್ ಟರ್ಬೋ ಬ್ಯಾಡ್ಜಿಂಗ್ ಅನ್ನ ಇದು ಒಳಗೊಂಡಿರುತ್ತೆ. ಸೊ ಇಲ್ಲಿ ನಿಮಗೆ ಟೆರಾಸ್ಕೇಪ್ ಪ್ಯಾಕೇಜ್ ಅಂತ ಇನ್ನೊಂದು ಬರುತ್ತೆ. ಸೊ ಇದು ಬೆಳ್ಳಿ ಬಣ್ಣದ ಎಕ್ಸ್ಟೀರಿಯರ್ ಟ್ರಿಮ್ ಅನ್ನ ಹೊಂದಿದ್ದು ಅಡ್ವೆಂಚರ್ ಲುಕ್ ಅನ್ನ ಕೊಡುತ್ತೆ. ಇನ್ನು 3ನೇ ಪ್ಯಾಕೇಜ್ ಬಂದು ಮೆಟ್ರೋಸ್ಕೇಪ್ ಪ್ಯಾಕೇಜ್. ಸೊ ನಗರದಲ್ಲಿ ಓಡಿಸೋರ್ಗೆ ಸ್ಪೋರ್ಟಿಯರ್ ಆಗಿರ್ಬೋದು, ಜೊತೆಗೆ ಅರ್ಬನ್ ಶೈಲಿಯ ಥೀಮ್ ಅನ್ನ ಇದು ನಿಮ್ಗೆ ಕೊಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಹೊಸ ಬ್ರೇಜಾದ ಅಳತೆ ಬಗ್ಗೆ ನಾನು ಇಲ್ಲಿ ಹೇಳ್ಬಿಡ್ತೀನಿ ಸ್ನೇಹಿತರೆ. ಇದು ನಿಮಗೆ 3995 mm ಉದ್ದ, 1790 mm ಅಗಲ ಆಗಿರ್ಬೋದು, ಸೊ 1685 mm ಎತ್ತರವನ್ನ ಹೊಂದಿದೆ. ಸೊ ಇದರ ಒಂದು ವೀಲ್ ಬೇಸ್ ಬಗ್ಗೆ ಹೇಳೋದಾದ್ರೆ 2500 mm ನಷ್ಟಿದ್ದು ಕಾರಿನ ಒಳಗೆ ಧಾರಾಳವಾದಂತ ಲೆಗ್ ರೂಮ್ ಸ್ಪೇಸ್ ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇದರ ಒಂದು ಪೆಟ್ರೋಲ್ ಟ್ಯಾಂಕ್ ಸಾಮರ್ಥ್ಯ ಅಂತ ಬಂದಾಗ 48 ಲೀಟರ್ ಆಗಿದ್ದು, CNG ಟ್ಯಾಂಕ್ ಸಾಮರ್ಥ್ಯ ಬಂದಾಗ 55 ಲೀಟರ್ ನಿಮಗೆ ಸ್ಪೇಸ್ ಸಿಗುವಂತದ್ದು ಸ್ನೇಹಿತರೆ. ಸೊ ಹಾಗಾಗಿ ಸ್ನೇಹಿತರೆ, ಇಷ್ಟೆಲ್ಲ ಭರ್ಜರಿ ಫೀಚರ್ಗಳು, ಪವರ್ಫುಲ್ ಟರ್ಬೋ ಇಂಜಿನ್ ಆಗಿರ್ಬೋದು, 5 ಸ್ಟಾರ್ ಸೇಫ್ಟಿ ಟಾರ್ಗೆಟ್ ಆಗಿರ್ಬೋದು, ಅಷ್ಟೇ ಅಲ್ಲ ಅತ್ಯಾಧುನಿಕ CNG ತಂತ್ರಜ್ಞಾನ
ತಂತ್ರಜ್ಞಾನ ಹೊಂದಿರುವಂತ ಈ ಒಂದು ಕಾರಿನ ಬೆಲೆ ಎಷ್ಟಿರಬಹುದು ಅಂತ ನೀವೆಲ್ಲರೂ ಕೂಡ ಯೋಚಿಸ್ತಾ ಇದ್ದೀರಲ್ವಾ? ಸೊ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಈ ಒಂದು ಹೊಸ ಟರ್ಬೋ ಬೂಸ್ಟರ್ ಜೆಟ್ ವೇರಿಯಂಟ್ ಅನ್ನ ಕೇವಲ 7,39,900 ರೂಪಾಯಿಗಳ ಆರಂಭಿಕ ಎಕ್ಸ್ ಶೋರೂಮ್ ಅತ್ಯಂತ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಬಿಡುಗಡೆ ಮಾಡಿದೆ. ಸೊ ಖಂಡಿತವಾಗಿಯೂ ಕೂಡ ಈ ಒಂದು ಬೆಲೆಗೆ ಈ ಫೀಚರ್ಗಳೊಂದಿಗೆ ಹೊಸ ಬ್ರೇಜಾ ಭಾರತೀಯ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಸಂಚಲನವನ್ನ ಸೃಷ್ಟಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಕಾಸ್ ಯಾವ ಒಂದು ವೇರಿಯಂಟ್ ಅಲ್ಲಿ ನೋಡಿದ್ರು ಕೂಡ ಅಥವಾ ಯಾವುದೇ ಫೀಚರ್ ಅಲ್ಲಿ ನೋಡಿದ್ರು ಕೂಡ ಇದು ಸಖತ್ತಾಗಿ ಕಾಣುತ್ತೆ. ಈ ಒಂದು ಹೊಸ ಬ್ರೇಜಾ ಟರ್ಬೋ ಬೂಸ್ಟರ್ ಜೆಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮಗೆ ಈ ಕಾರ್ನಲ್ಲಿ ಅತಿ ಹೆಚ್ಚು ಇಷ್ಟವಾದಂತ ಫೀಚರ್ ಯಾವುದು? ವಿಶೇಷವಾಗಿ ಇದರ ಒಂದು ಅಂಡರ್ ಬಾಡಿ CNG ತಂತ್ರಜ್ಞಾನ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ಯಾ? ಸೊ ನೀವೇನಾದ್ರೂ ಕಾರ್ ಬೈ ಮಾಡಬೇಕು ಅಂತಂದ್ರೆ ಈ ಕಾರನ್ನ ಆಯ್ಕೆಯಾಗಿ ತಗೊಳ್ತೀರಾ? ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ವಿಡಿಯೋವನ್ನ ಕೊನೆ ತನಕ ನೀವು ನೋಡಿದ್ರಿ ಅಂತಂದ್ರೆ ಸೊ ಜಸ್ಟ್ ಬ್ರೇಜಾ ಸೂಪರ್ ಅಂತ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಾನೇ ಖುದ್ದು ನಿಮ್ಗೆ ಉತ್ತರವನ್ನ ಕೊಡ್ತೀನಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. Boss Wala. Be the boss.